ಓಂ ಕೌಸಲ್ಯ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಇದೇನಿದು ಶ್ರೀರಂಗನಾಥನನ್ನು ಏಳಿಸ್ತಾ ಇದ್ದಾರೆ ಅಂದ್ಕೊಂಡ್ರ? ಹೌದು ಸ್ನೇಹಿತರೆ, ಶ್ರೀರಂಗನಾಥ ಎಷ್ಟು ಚಂದವಾಗಿ ಮಲಗಿದ್ದಾರೆ ಅಲ್ವಾ? ಇದು ನಿಮಗೆಲ್ಲ ಅನ್ನಿಸ್ತಾ ಇದೆ ಶ್ರೀರಂಗಪಟ್ಟಣ ಇರಬಹುದು ಅಂತ. ಖಂಡಿತ ಅಲ್ಲ. ಶ್ರೀರಂಗ ಮಲಗಿರೋದು ಎರಡೇ ಕಡೆ, ಒಂದು ಶ್ರೀರಂಗಪಟ್ಟಣದಲ್ಲಿ ಹಾಗೂ ಆದಿರಂಗದಲ್ಲಿ ಅಂಥೇಳಿ ನೀವು ತಿಳಿದಿದ್ದೀರ. ಆದರೆ ಶ್ರೀರಂಗಪಟ್ಟಣ ಅಲ್ಲದೇ ಸ್ಥಳದಲ್ಲೂ ಸಹ ಶ್ರೀರಂಗ ಮಲಗಿ ಅಲ್ಲಿನ ಒಂದು ಸ್ಥಳವನ್ನು ಪುರಿತಾ ಇದ್ದಾರೆ. ಜೊತೆಗೆ ಆದಿಶಕ್ತಿ ಮಾರಮ್ಮ ಸಹ ಅಲ್ಲಿಯೇ ನೆಲೆ ನಿಂತು ಅಲ್ಲಿ ಒಂದು ಬಹುದೊಡ್ಡದಾದ ಆಣೆಕಟ್ಟನ್ನು, ಜೊತೆಗೆ ಅಲ್ಲಿನ ಜನರನ್ನು, ಅಲ್ಲಿಗೆ ಬಂದ ಭಕ್ತರನ್ನು ಪೊರೆದು ಕಾಪಾಡ್ತಾ ಇರುವಂತಹ ಒಂದು ಪವಿತ್ರವಾದ ಸ್ಥಳವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಬಹುದೊಡ್ಡದಾದ ಆಣೆಕಟ್ಟನ್ನು, ಎರಡು ಶಕ್ತಿ ಮಹಾನ್ ದೈವ ಶಕ್ತಿಗಳು ಕಾಪಾಡ್ತಾ ಇರುವಂಥ ಒಂದು ಸ್ಥಳ ತೋರಿಸ್ತೀನಿ. ಅದು ಯಾವುದು ಅಂಥೇಳಿ ನಿಮಗೆ ತೋರಿಸ್ಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ, ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಕನ್ನಡ ನಾಡಿನ ಜೀವನದಿ ಕಾವೇರಿ. ಈ ಕಾವೇರಿ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಸಮುದ್ರ ಸೇರುವುದರೊಳಗೆ ಅನೇಕ ಸ್ಥಳಗಳಲ್ಲಿ ಅನೇಕ ಅದ್ಭುತಗಳನ್ನು ಸೃಷ್ಟಿ ಮಾಡಿದ್ದಾಳೆ. ಕಾವೇರಿ ನದಿಯ ಸೌಂದರ್ಯವನ್ನು ಸವಿಯುವುದೇ ಒಂದು ಚಂದ. ಇಂತಹ ಕಾವೇರಿ ನದಿಗೆ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದರ ಪರಿಣಾಮವಾಗಿ ಕಾವೇರಿಯು ಗಗನಚುಕ್ಕಿ ಬರಚುಕ್ಕಿ ಎನ್ನುವ ಹೆಸರಿನಲ್ಲಿ ಮೇಲಿನಿಂದ ರಭಸವಾಗಿ ಧುಮುಕಿ ತನ್ನ ಸೌಂದರ್ಯವನ್ನು ಎಲ್ಲ ಕಡೆ ಪಸರಿಸಿದ್ದಾಳೆ. ಆ ಧುಮುಕುವ ಒಂದು ರಭಸಕ್ಕೆ ಅಲ್ಲಿ ವಿದ್ಯುತ್ತನ್ನು ತಯಾರು ಮಾಡಿದ್ದಾರೆ. ಈ ವಿಚಾರವನ್ನು ಆಲ್ಮೋಸ್ಟಲ್ಲಿ ನನ್ನ ಹಳೆಯ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ನನ್ನ ಚಾನಲ್ನಲ್ಲಿ ಗಗನಚುಕ್ಕಿ ಬರಚುಕ್ಕಿ ವಿಡಿಯೋವನ್ನು ನಾನು ತೋರಿಸಿದ್ದೀನಿ. ನೋಡದೇ ಇರೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ನೋಡಿ ಫ್ರೆಂಡ್ಸ್. ಈ ಗಗನಚುಕ್ಕಿ ಬರಚುಕ್ಕಿ ಇರುವ ಸ್ಥಳದಲ್ಲಿ ಅಂದರೆ ಶಿವನ ಸಮುದ್ರದ ಬಳಿ ಎರಡು ದೈವಿಕ ಶಕ್ತಿಗಳು ನೆಲೆ ನಿಂತು ಅಲ್ಲಿನ ಅಣೆಕಟ್ಟನ್ನು, ಅಲ್ಲಿನ ಜನರನ್ನು, ಅಲ್ಲಿಗೆ ಬರುವ ಭಕ್ತರನ್ನು ಪೊರಿತಾ ಇದ್ದಾರೆ. ಅಲ್ಲಿಗೆ ಬರುವ ಭಕ್ತರ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದಾರೆ. ಅಂಥ ಮಹಾನ್ ಶಕ್ತಿ ಯಾವುದು ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು. ಅದೇ ಶಿಂಷಾ ಮಾರಮ್ಮ. ಸ್ನೇಹಿತರೆ, ಶಿಂಷಾ ಮಾರಮ್ಮ ಅತ್ಯಂತ ಪ್ರಸಿದ್ಧಳು. ಎಷ್ಟೋ ಕಡೆ ಮಾರಮ್ಮನ ದೇವಸ್ಥಾನಗಳಿರುತ್ತೆ, ಅದೇ ರೀತಿ ಇಲ್ಲೂ ಸಹ ಮಾರಮ್ಮನ ದೇವಸ್ಥಾನ ಇದೆ. ಊರಿಗೊಂದು ಮಾರಮ್ಮನ ದೇವಸ್ಥಾನ ಹಿಂದೆ ಮಾಡ್ತಾಯಿದ್ರು. ಯಾಕೆ ಅಂದರೆ ಮಾರಿ, ದುರ್ಗಿ, ಚಾಮುಂಡಿ ಈ ಶಕ್ತಿ ದೇವತೆಗಳು ತಮ್ಮ ಶಕ್ತಿಯಿಂದ ಅಲ್ಲಿನ ಒಂದು ಜನರನ್ನು ಅತಿ ಹೆಚ್ಚು ಪ್ರಬಲವಾಗಿ ರಕ್ಷಿಸುವ ಒಂದು ಕೆಪಾಸಿಟಿಗಳನ್ನು ಇಡ್ತಾಯಿದ್ರು. ಹಾಗಾಗಿ ಮಾರಿ ಗುಡಿ ಅಂದರೆ ಏನೋ ಒಂಥರ ಪ್ರಭಾವಿ, ಶಕ್ತಿಶಾಲಿ ಅನಿಸ್ಕೊಳ್ಳುತ್ತೆ. ಸ್ನೇಹಿತರೆ, ಇದು ಶಿಂಷಾ ಮಾರಮ್ಮ ಆದಿಶಕ್ತಾತ್ಮಕ ಶ್ರೀ ಮಾರಿಕಾಂಬೆ ದೇವಸ್ಥಾನ. ಈ ತಾಯಿಗೆ ಶಿಂಷಾ ಮಾರಮ್ಮ ಅಂತ ಹೇಳಿ ಕರೀತಾರೆ. ಯಾಕೆಂದರೆ ಶಿಂಷಾ ನದಿಯ ದಡದಲ್ಲಿ ಈಕೆ ನೆಲೆಗೊಂಡಿರೋದ್ರಿಂದ ಈ ತಾಯಿಗೆ ಶಿಂಷಾ ಮಾರಮ್ಮ, ಮಾರಿಕಾಂಬೆ, ಜಗನ್ಮಾತೆ ಈ ಎಲ್ಲ ಹೆಸರುಗಳಿಂದ ಕರೀತಾರೆ. ಈ ತಾಯಿಯಲ್ಲಿ ತನ್ನ ಪ್ರಭಾವವನ್ನು ಅತಿ ಹೆಚ್ಚಾಗಿ ಬೀರಿದ್ದಾಳೆ. ಅಲ್ಲಿನ ಆಣೆಕಟ್ಟು ನಿಂತಿರುವುದೇ ಈ ತಾಯಿಯ ಪ್ರಭಾವದಿಂದ ಅಂತೇಳಿ ಹೇಳಲ್ಪಡಲಾಗಿದೆ. ಮಾರಿಕಾಂಬೆ ದರ್ಶನ ನಮಗೆ ಆಗಲಿಲ್ಲ. ಕಾರಣ ಏನಂದರೆ ನಾವು ಹೋಗುವಷ್ಟರಲ್ಲಿ ದೇವಸ್ಥಾನದ ಬಾಗಿಲು ಮುಚ್ಚಿತ್ತು. ಜೊತೆಗೆ ಅಲ್ಲಿ ಆ ಮಾರಿಕಾಂಬೆಯ ಮೂಲ ಮೂರ್ತಿಯ ಒಂದು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಯಾವುದೇ ಕಾರಣಕ್ಕೆ ತೆಗೆಯುವ ಹಾಗಿಲ್ಲ. ಹಾಗಾಗಿ ಅವರ ನಿಯಮವನ್ನು ಮೀರಲು ನಮಗೆ ಇಷ್ಟ ಇಲ್ಲ. ಹಾಗಾಗಿ ಆ ತಾಯಿಯ ದರ್ಶನವನ್ನು ನಾನು ಹೊರಗಿನಿಂದಲೇ ನಿಮಗೆ ಮಾಡಿಸ್ತೀನಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ
ಶರಣ್ಯೇ ತ್ರಯಂಬಕೆ ದೇವಿ ಮಾರಿಕಾಂಬೆ ನಮೋಸ್ತುತೆ. ಅದೇ ರೀತಿ ಶಿಂಷಾ ಮಾರಿಕಾಂಬೆಯ ದೇವಸ್ಥಾನದ ಅನತಿ ದೂರದಲ್ಲಿ ಆಕೆಯಂತೆಯೇ ಪ್ರಸಿದ್ಧತೆಯನ್ನು ಪಡೆದು ಅಲ್ಲಿನ ಸ್ಥಳವನ್ನು ಪೊರೆಯುತ್ತಿರುವ ರಕ್ಷಿಸುತ್ತಿರುವ ಇನ್ನೊಂದು ದೇವ ಶ್ರೀರಂಗನಾಥ ಸ್ವಾಮಿ. ಶ್ರೀರಂಗ ವಿಷ್ಣುವಿನ ಅವತಾರವಾದ ಶ್ರೀರಂಗ ಅಲ್ಲಿ ವಿಶ್ರಾಂತಿ ಪಡಿತಾ ಇರುವ ಭಂಗಿಯಲ್ಲಿ, ಮಲಗಿರುವ ಭಂಗಿಯಲ್ಲಿ, ಶ್ರೀಲಕ್ಷ್ಮಿ ಆತನ ಪಾದಗಳನ್ನು ಒತ್ತುತ್ತಿರುವ ಭಂಗಿಯಲ್ಲಿರುವ ದೇವಸ್ಥಾನ ಅಮೋಘವಾಗಿದೆ. ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿರುವ ಈ ಒಂದು ಸುಂದರವಾದ ದೇವಸ್ಥಾನ, ಶ್ರೀರಂಗನ ಸುಂದರವಾದ ಮೂರ್ತಿ ನೀವು ನೋಡಲೇಬೇಕಾದಂತಹ ಒಂದು ದೈವವಾಗಿದೆ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿನ ಮೇಲೆ, ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಸ್ನೇಹಿತರೆ, ಎಷ್ಟು ಚಂದವಾಗಿ ಮಲಗಿದ್ದಾರೆ ಅಲ್ವಾ ಆ ಆದಿಶೇಷನ ಮೇಲೆ. ಆದಿಶೇಷ ತನ್ನ ಎಡೆಯನ್ನು ಅವರಿಗೆ ಒಂದು ಯಾವುದೇ ರೀತಿಯ ಬೆಳಕು ತಾಕಬಾರ್ದು, ತೊಂದರೆ ಆಗಬಾರ್ದು ಅಂಥೇಳಿ ಮುಚ್ಚಿಕೊಂಡಂತೆ ಆತನ ಮಡದಿ ಶ್ರೀಲಕ್ಷ್ಮಿ ಅವರಿಗೆ ಸುಖವಾಗಿ ನಿದ್ರೆ ಬರಲಿ ಅಂಥೇಳಿ ಕಾಲನ್ನು ಮೆದುವಾಗಿ ಒತ್ತುತ್ತಿರುವ ರೀತಿ ಎಷ್ಟು ಅದ್ಭುತವಾದ ವಿಗ್ರಹಗಳನ್ನು ಅಲ್ಲಿ ಕೆತ್ತಿಟ್ಟಿದ್ದಾರೆ ಅಂತಂದರೆ ಮನಸ್ಸು ಅಟ್ರಾಕ್ಷನ್ ಆಗಿಬಿಡುತ್ತೆ. ಆ ಒಂದು ದೇವರ ಮೂರ್ತಿ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ಸ್ಥಳವನ್ನು ನೋಡಲೇಬೇಕಾಗಿದೆ. ಶ್ರೀರಂಗಪಟ್ಟಣಕ್ಕೆ ಹೋದರೆ ನಮಗೆ ಶ್ರೀರಂಗನಾಥನ ಹತ್ತಿರದಿಂದ ನೋಡಲಿಕ್ಕೆ ಬಿಡಲ್ಲ, ತುಂಬ ಗಡಿಬಿಡಿ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಹೀಗೆ ನೋಡ್ತಾ ಇದ್ದಂಗೆ ಕಳಿಸ್ತಾ ಇರ್ತಾರೆ, ಕಾರಣ ಅಲ್ಲಿ ತುಂಬ ಜನ. ಹಾಗಾಗಿ ಇಲ್ಲಿ ಅದೇ ರಂಗನಾಥ ವಿಗ್ರಹ ಸ್ವಲ್ಪ ಪುಟ್ಟದು, ಅಲ್ಲಿ ದೊಡ್ಡದು. ಅದೇ ರಂಗನಾಥನನ್ನು ನಾವು ಕಣ್ಣಿಗೆ ಹತ್ತಿರವಾಗಿ ಮನಸ್ಸು ತೃಪ್ತಿಯಾಗುವಷ್ಟು ಸಮಯ ನಾವು ನೋಡ್ಬೋದು. ಅಷ್ಟು ಮನಸ್ಸಿಗೆ ಖುಷಿಯಾಗುತ್ತೆ. ಮತ್ತು ಆತನ ಶಕ್ತಿ ಸಹ ಅಲ್ಲಿ ಅಷ್ಟೇ ಪ್ರಭಾವವಾಗಿದೆ. ಸ್ನೇಹಿತರೆ, ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರಕ್ಕೆ ಬಂದಲ್ಲಿ ಗಗನಚುಕ್ಕಿ ಭರಚುಕ್ಕಿ ನೋಡುವ ಒಂದು ಸಂದರ್ಭದಲ್ಲಿ ಈ ಒಂದು ಶಿಂಷಾ ಮಾರಮ್ಮ ಹಾಗೂ ನಮ್ಮ ಶ್ರೀರಂಗನಾಥನನ್ನು ನೋಡದೆ ಹೋಗಬೇಡಿ. ನೋಡದೇ ಇದ್ದರೆ ತುಂಬ ಲಾಸ್ ಆಗುತ್ತೆ. ಈಗ ದೇವಸ್ಥಾನ ಇನ್ನೂ ಸಹ ಜೀರ್ಣೋದ್ಧಾರ ಮಾಡಲು ಕಟ್ತಾ ಇದ್ದಾರೆ. ಇನ್ನೂ ಸಹ ಕೆಲಸ ಕಾರ್ಯಗಳು ನಡೀತಾ ಇದೆ ಅಲ್ಲಿ. ಹಾಗಾಗಿ ನೀವು ಇನ್ನೂ ಒಂದು 6 ತಿಂಗಳು ಬಿಟ್ಟು ಬಂದರೆ ಸಂಪೂರ್ಣ ದೇವಸ್ಥಾನ ಆಗಿರುತ್ತೆ. ಅವಾಗ ಇನ್ನೂ ನಾವು ತುಂಬ ಚೆನ್ನಾಗಿ ನೀವು ವಿಡಿಯೋ ತಕ್ಕೊಳ್ಬಹುದು ಅಂತ ನಮಗೆ ಹೇಳಿದ್ರು. ಆಯಿತು ಸ್ವಾಮಿ, ಆ ದೇವರ ದಯೆ ಇದ್ದರೆ ಖಂಡಿತ ಒಮ್ಮೆ ಬರ್ತೀವಿ ಅಂತ, ಇನ್ನೊಮ್ಮೆ ಬರ್ತೀವಿ ಅಂತ ಹೇಳಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ ಶ್ರೀರಂಗ ಎಷ್ಟು ಚೆಂದಾಗಿ ಮಲಗಿದ್ದಾನೆ. ಶಿಂಷಾ ಮಾರಮ್ಮ ಸಹ ಅಷ್ಟೇ ಪ್ರಭಾವಿಯಾಗಿ ನಿಂತಿದ್ದಾಳೆ. ಆದರೆ ತುಂಬ ಬೇಜಾರಂದರೆ ಶಿಂಷಾ ಮಾರಮ್ಮನ ಮೂಲ ಮೂರ್ತಿಯನ್ನು ನಿಮಗೆ ತೋರಿಸ್ಲಿಕ್ಕೆ ಆಗದೆ ಇದ್ದಿದ್ದೆ ನನಗೊಂದು ಬೇಸರದ ಸಂಗತಿ. ಸ್ನೇಹಿತರೆ, ನೋಡೋದ್ರಲ್ಲ ಶಿವನ ಸಮುದ್ರದಲ್ಲಿರುವಂತಹ ಶ್ರೀರಂಗನಾಥ ಹಾಗೂ ಶಿಂಷಾ ಮಾರಮ್ಮ. ನಿಮಗೇನು ಅನ್ನಿಸ್ತು ಅಂತ ಹೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಆಲ್ರೆಡಿ ಈ ಸ್ಥಳವನ್ನು ನೋಡಿದರೆ ನಿಮ್ಮ ಅನುಭವವನ್ನು ನನಗೆ ತಿಳಿಸಿ. ನಿಮಗಿಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರೋತ್ಸಾಹ ಹೀಗೆ ಸದಾ ನನ್ನ ಮೇಲಿರಲಿ ಅಂಥೇಳಿ ಆಶಿಸ್ತೀನಿ.